ವಿದ್ಯಾರ್ಥಿಗಳು, ಇಂದು ನಾವು 8ನೇ ತರಗತಿಯಲ್ಲಿ ಅಧ್ಯಾಯ 9 ಶಬ್ದ ಅಧ್ಯಾಯವನ್ನು ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳು. ಹಾಗಾದರೆ ಶಾಲಾ ತರಗತಿಯಲ್ಲಿ ಒಂದು ಅವಧಿ ಅಥವಾ ಒಂದು ಪೀರಿಯಡ್ ಮುಗಿದ ನಂತರ ಮುಗಿದಿದೆ ಅನ್ನೋದನ್ನ ಎಲ್ಲ ವಿದ್ಯಾರ್ಥಿಗಳು ಯಾವ ರೀತಿ ಗಮನಿಸ್ತೀರಿ ಅಂದ್ರೆ, ಬೆಲ್ ಮಾಡಿದಾಗ ಗಂಟೆಯನ್ನು ಹೊಡೆದಾಗ ಒಂದು ಅವಧಿ ಮುಗಿದಿದೆ, ಒಂದು ಪೀರಿಯಡ್ ಮುಗಿದಿದೆ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಶಾಲೆಯ ಒಂದು ಕೊಠಡಿಯಲ್ಲಿ ಹಾರ್ಮೋನಿಯಂ ಶಬ್ದವನ್ನು ಕೇಳಿರಬಹುದು, ವೀಣಾವಾದನವನ್ನು ಕೇಳಿರಬಹುದು, ಗಂಟೆನಾದವನ್ನು ಕೇಳಿರಬಹುದು. ಮನೆಗೆ ಯಾರಾದರೂ ಹೊರಗಿನಿಂದ ಬಂದರೆ ಮನೆಯ ಕಾಲಿಂಗ್ ಬೆಲ್ ಅಂದ್ರೆ ಕರೆ ಗಂಟೆಯನ್ನು ಒತ್ತುವುದನ್ನು ಕೇಳಬಹುದು. ಈ ರೀತಿ ಹಲವಾರು ವಿಧದ ಶಬ್ದವನ್ನು ನಾವು ಕೇಳುತ್ತೇವೆ. ಶಬ್ದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೇಗೆ ಪ್ರಸಾರವಾಗುತ್ತದೆ ಮತ್ತು ಅದರ ಪ್ರಾಮುಖ್ಯತೆ, ಅದರ ಪ್ರಸಾರವಾಗಲು ಏನು ಅವಶ್ಯಕ ಎಂಬುದನ್ನು ನಾವು ಈ ಅಧ್ಯಾಯದಲ್ಲಿ ಓದುತ್ತಿದ್ದೇವೆ. ಒಂದು ಸಣ್ಣ ಪ್ರಯೋಗವನ್ನು ಮಾಡುವ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳು ಕಂಪಿಸುತ್ತಿರುವ ವಸ್ತುಗಳಿಂದ ಶಬ್ದ ಉಂಟಾಗುತ್ತದೆ ಎಂಬುದನ್ನು ತಿಳಿಯಲು ಕೆಲವು ಚಟುವಟಿಕೆ ಅಥವಾ ಪ್ರಯೋಗವನ್ನು ಮಾಡೋಣ ವಿದ್ಯಾರ್ಥಿಗಳು. ಚಟುವಟಿಕೆ ಏನಾದರೂ ಉದ್ದೇಶ ಅಂತಂದ್ರೆ, ಕಂಪಿಸುತ್ತಿರುವ ವಸ್ತುಗಳಿಂದ ಶಬ್ದ ಉಂಟಾಗುವಿಕೆ ಅಧ್ಯಯನ ಮಾಡೋಣ. ಇಲ್ಲಿ ವಿದ್ಯಾರ್ಥಿಗಳು, ಒಂದು ಲೋಹದ ತಟ್ಟೆ, ಅದರ ಹಿಡಿಕೆಯನ್ನ ಈ ರೀತಿ ಒಂದು ಲೋಹದ ತಟ್ಟೆ ಇದೆ. ಒಂದು ಲೋಹದ ತಟ್ಟೆಯ ಹಿಡಿಯನ್ನು ಯಾವುದೇ ಗೋಡೆಗೆ ತಾಗದಂತೆ ನೇತು ಹಾಕಿ, ಅದನ್ನು ಒಂದು ಸೂಕ್ತ ಸ್ಥಳದಲ್ಲಿ ನೇತು ಹಾಕಿ ಒಂದು ಕೋಲಿನಿಂದ ಅದಕ್ಕೆ ಹೊಡೆಯಿರಿ ಅಥವಾ ಬಡಿದಾಗ ಅದರಿಂದ ನಾವೇನ್ ಕೇಳ್ತೇವೆ, ಶಬ್ದವನ್ನ ಕೇಳುತ್ತೇವೆ. ಆ ಲೋಹದ ತಟ್ಟೆಯನ್ನು ನಿಮ್ಮ ಕೈಗಳಿಂದ ಅಥವಾ ಬೆರಳಿನಿಂದ ಹಿಡಿಯಿರಿ, ಆಗ ಬೆರಳಿಗೆ ಆ ಲೋಹದ ತಟ್ಟೆಯ ಕಂಪನ ಅನುಭವವಾಗುತ್ತದೆ, ಆದ್ದರಿಂದಲೇ ಶಬ್ದವು ಕೇಳುತ್ತದೆ. ಅದೇ ರೀತಿ ಶಾಲಾ ಬೆಲ್ಲನ್ನು ಬಾರಿಸುವಾಗ ಅದನ್ನು ಹಿಡಿದುಕೊಂಡರೆ ಅದು ಕೂಡ ನಮಗೆ ಕಂಪಿಸುವ ಒಂದು ಅನುಭವ ಆಗುತ್ತದೆ. ಅಂದರೆ ವಸ್ತುಗಳು ಕಂಪಿಸಿದಾಗ ಮಾತ್ರ ಶಬ್ದ ಉತ್ಪತ್ತಿಯಾಗುತ್ತದೆ ಎಂದು ನಮಗೆ ಇಲ್ಲಿ ಅರ್ಥವಾಗುತ್ತದೆ. ಈಗ ನಾವು ಈ ತಟ್ಟೆಯನ್ನು ಹೊಡೆದು ಅದನ್ನು ಬಿಗಿಯಾಗಿ ಹಿಡಿದಾಗ ಶಬ್ದವು ಕೇಳುವುದು ನಿಲ್ಲುತ್ತದೆ. ಅದನ್ನು ಮತ್ತೆ ಬಿಟ್ಟಾಗ ಮತ್ತೆ ಆ ಲೋಹದ ತಟ್ಟೆಯನ್ನು ಹೊಡೆದಾಗ ಶಬ್ದವು ಕೇಳುತ್ತದೆ. ಈ ರೀತಿ ಕಂಪಿಸುವ ವಸ್ತುಗಳಿಂದ ಮಾತ್ರ ಶಬ್ದ ಉತ್ಪತ್ತಿಯಾಗುತ್ತದೆ. ಹಾಗಾದರೆ ಕಂಪನ ಅಂದ್ರೆ ಏನು? ವಸ್ತುಗಳು ಹಿಂದಕ್ಕೆ ಮುಂದಕ್ಕೆ ಚಲಿಸುವುದನ್ನೇ ಅಥವಾ ವಸ್ತುಗಳು ಒಂದು ಕಡೆಯಿಂದ ಮತ್ತೊಂದು ಕಡೆ ಚಲಿಸುವುದನ್ನೇ ಏನಂತ ಕರೀತಾರೆ? ಕಂಪನ ಅಂತ ಕರೀತಾರೆ. ಇಲ್ಲಿ ರಬ್ಬರ್ ಬ್ಯಾಂಡ್ ಅನ್ನು ಎಳೆದಾಗ ಕೂಡ ಅದು ಕೂಡ ಕಂಪಿಸಿ ಶಬ್ದವನ್ನ ಉಂಟು ಮಾಡುತ್ತದೆ. ಈ ರೀತಿ ಕಂಪಿಸುತ್ತಿರುವ ವಸ್ತುಗಳು ಶಬ್ದವನ್ನು ಉಂಟು ಮಾಡುತ್ತವೆ ಎಂದು ನಮಗೆ ತಿಳಿಯುತ್ತದೆ. ವಸ್ತುಗಳು ಕಂಪಿಸದೇ ಇದ್ದರೆ ಶಬ್ದವು ಉಂಟಾಗುವುದಿಲ್ಲ. ನಾವು ಮಾತನಾಡುವ ಧ್ವನಿಯು ಕೂಡ ಧ್ವನಿ ಪೆಟ್ಟಿಗೆಯ ತಂತುಗಳ ಕಂಪನದಿಂದ ಹೊರಹೊಮ್ಮುತ್ತದೆ.
ವಿದ್ಯಾರ್ಥಿಗಳು, ಹಾಗಾದ್ರೆ ಈ ವಾದ್ಯಗಳನ್ನು ಹೇಗೆ ನಾವು ತಯಾರು ಮಾಡಬಹುದು? ಈ ಉದಾಹರಣೆಗೆ ಇಲ್ಲಿ ಒಂದು ತೆಂಗಿನ ಚಿಪ್ಪನ್ನ ತೆಗೆದುಕೊಂಡು ಒಂದು ಕಿನ್ನರೆಯನ್ನ ತಯಾರಿಸುವಿಕೆ, ಈ ಒಂದು ತೆಂಗಿನ ಚಿಪ್ಪನ್ನ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಏನ್ ಮಾಡಲಾಗಿದೆಯಪ್ಪ ಅಂತಂದ್ರೆ, ಇದಕ್ಕೆ ಟೊಳ್ಳಾದ ಚಿಪ್ಪು, ಅದಕ್ಕೆ ಒಂದು ಕೋಲನ್ನ ಬಿಗಿಯಾಗಿ ಬದ್ಧಿಸಿ ಅದಕ್ಕೆ ಒಂದು ತಂತಿಯನ್ನ ಬಿಗಿದು ಒಂದು ಕಿನ್ನರಿಯನ್ನ ತಯಾರಿಸಲಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ಕಂಪಿಸುವ ವಸ್ತು ಯಾವ್ದಪ್ಪ ಅಂತಂದ್ರೆ ತಂತಿ ಆಗಿದೆ. ಇದಕ್ಕೆ ಏನಂತ ಕರೀತಾರೆ? ಕಿನ್ನರಿ ಅಂತ ಕರೀತಾರೆ. ಪುಸ್ತಕದಲ್ಲಿ ಈ ರೀತಿಯಾಗಿ ತೋರಿಸಲಾಗಿದೆ ಕಿನ್ನರಿಯನ್ನ, ನೋಡಿದ್ರಲ್ವಾ? ಅದೇ ರೀತಿ ವಿದ್ಯಾರ್ಥಿಗಳೇ, ಇನ್ನು ವಿವಿಧ ರೀತಿಯ ವಾದ್ಯಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದಾರೆ ನೋಡಿ. ವಿವಿಧ ರೀತಿಯ ವಾದ್ಯಗಳನ್ನು ಪಟ್ಟಿ ಮಾಡಲಾಗಿದೆ. ಯಾವ ವಾದ್ಯಗಳು ವಿವಿಧ ರೀತಿಯ ವಾದ್ಯಗಳು ಅಂತಂದರೆ ಕಂಸಾಳೆ, ಘಟಂ, ನ್ಯೂಟ್, ಕರತಾಳಗಳು, ಇವೆಲ್ಲ ಸಂಗೀತ ವಾದ್ಯಗಳಾಗಿವೆ. ಇಲ್ಲಿ ಒಂದು ಕೋಷ್ಟಕ ಇದೆ ವಿದ್ಯಾರ್ಥಿಗಳು, ಅದನ್ನು ನೀವು ತುಂಬಬೇಕು. ಯಾವುದಪ್ಪ ಅಂತಂದರೆ ಕ್ರಮಸಂಖ್ಯೆ, ಸಂಗೀತ ವಾದ್ಯ, ಶಬ್ದ ಉತ್ಪಾದಿಸುವ ಕಂಪಿಸುವ ಭಾಗ. ಮೊದಲಿಗೆ ವೀಣೆಯಲ್ಲಿ ಶಬ್ದ ಉತ್ಪಾದಿಸುವ ಭಾಗ ಯಾವುದಾಗಿದೆ? ಬಿಗಿಗೊಳಿಸಿದ ತಂತಿಯಾಗಿದೆ. ತಬಲಾದಲ್ಲಿ ಬಿಗಿಗೊಳಿಸಿದ ಪರೆಯಾಗಿದೆ. ಕಿನ್ನರಿಯಲ್ಲಿ ತಂತಿಯಾಗಿದೆ. ಈ ರೀತಿ ನೀವು ವಿವಿಧ ವಾದ್ಯಗಳ ಹೆಸರನ್ನು ಬರೆದು ಶಬ್ದ ಕಂಪಿಸುವ ಭಾಗವನ್ನು ಪಟ್ಟಿ ಮಾಡಬೇಕು. ಜಲ ತರಂಗ ಅಂದ್ರೆ ಏನು? ಜಲ ತರಂಗ ಅಂದ್ರೆ ಏನ್ ಮಾಡೋದಪ್ಪ ಅಂತಂದ್ರೆ, ಇಲ್ಲಿ 6 ರಿಂದ 7 ನೀರಿನ ಬಟ್ಟಲುಗಳನ್ನ, ನೀರಿನ ಲೋಟಗಳನ್ನು ತೆಗೆದುಕೊಳ್ಳೋದು. 6 ರಿಂದ 7 ನೀರಿನ ಲೋಟಗಳನ್ನು ತೆಗೆದುಕೊಳ್ಳೋದು. ಇಲ್ಲಿ ಕ್ರಮವಾಗಿ ಅವುಗಳ ಏರಿಕೆಯ ಕ್ರಮದಂತೆ ಅದರಲ್ಲಿ ನೀರನ್ನು ತುಂಬುತ್ತಾ ಹೋಗೋಣ. ಏರಿಕೆ ಕ್ರಮದಂತೆ ನೀರನ್ನು ತುಂಬುತ್ತಾ ಹೋಗೋಣ. ಆಗ ಏನಾಗುತ್ತೆ ಅಂತಂದ್ರೆ ವಿದ್ಯಾರ್ಥಿಗಳೇ, ಒಂದು ಕಟ್ಟಿಗೆ ಅಥವಾ ಪೆನ್ಸಿಲ್ ಸಹಾಯದಿಂದ ಏನ್ ಮಾಡೋಣ ಅಂತಂದ್ರೆ, ಒಂದು ಪೆನ್ಸಿಲ್ ತೆಗೆದುಕೊಂಡು ಲೋಟವನ್ನು ಕ್ರಮವಾಗಿ ಮೆಲ್ಲಗೆ ಬಡಿಯುತ್ತಾ ಹೋದಾಗ ಒಂದು ಹಿತಕರವಾದ ಶಬ್ದ ನಮಗೆ ಉಂಟಾಗುತ್ತದೆ. ಇದನ್ನೇ ಏನಂತ ಕರೀತೀವಿ ನಾವು? ಜಲತರಂಗ ಅಂತ ಕರೀತಾ ಇದ್ದೀವಿ. ಪುಸ್ತಕದಲ್ಲಿ ಅದರ ಚಿತ್ರವನ್ನು ಕೊಡಲಾಗಿದೆ. ಆ ಚಿತ್ರವನ್ನು ನಿಮಗೆ ತೋರಿಸ್ತದನಿ ನೋಡಿ. ಮಾನವರಲ್ಲಿ ಶಬ್ದ ಹೇಗೆ ಉತ್ಪತ್ತಿ ಆಗುತ್ತದೆ ನೋಡೋಣ ವಿದ್ಯಾರ್ಥಿಗಳು. ಮಾನವರಲ್ಲಿ ಶಬ್ದ ಹೇಗೆ ಉತ್ಪತ್ತಿಯಾಗುತ್ತದೆ, ಎಲ್ಲರೂ ಡೈಗ್ರಾಮ್ ಬರ್ಕೊಳ್ಳಿ ವಿದ್ಯಾರ್ಥಿಗಳು. ಇದು ಮಾನವನ ಗಂಟಲಿನಲ್ಲಿರುವ ಧ್ವನಿ ಪೆಟ್ಟಿಗೆ. ಓಕೆ, ಮಾನವನ ಗಂಟಲಿನಲ್ಲಿರುವ ಧ್ವನಿ ಪೆಟ್ಟಿಗೆಯಾಗಿದೆ. ಓಕೆ,
ಓಕೆ. ಓಕೆ, ಇದು ಮಾನವನ ಧ್ವನಿಪೆಟ್ಟಿಗೆಯಲ್ಲಿರುವ ಒಂದು ಭಾಗವನ್ನು ಈಗ ಗುರುತು ಮಾಡೋಣ. ಇಲ್ಲಿ ಧ್ವನಿ ತಂತುಗಳಾಗಿದ್ದಾವೆ. ಇವು ಧ್ವನಿ ತಂತುಗಳು. ಇದಕ್ಕೆ ನಾವು ಧ್ವನಿ ಪೆಟ್ಟಿಗೆ ಅಥವಾ ಲ್ಯಾರಿಂಕ್ಸ್ ಅಂತ ಕರಿತೇವೆ. ಧ್ವನಿ ಪೆಟ್ಟಿಗೆ ಇಂಗ್ಲಿಷ್ ನಲ್ಲಿ ಲ್ಯಾರಿಂಕ್ಸ್ ಅಂತ ಕರೀತೇವೆ. ಬರ್ಕಡಿ. ವಿದ್ಯಾರ್ಥಿಗಳೇ, ಮಾನವರಲ್ಲಿ ಶಬ್ದ ಹೇಗೆ ಉತ್ಪತ್ತಿ ಆಗುತ್ತದೆ ಅನ್ನೋದನ್ನು ಈಗ ನೋಡೋಣ. ಇಲ್ಲಿ ಧ್ವನಿ ನೀವು ಯಾವಾಗಲೂ ಕೂಗುವಾಗ, ಹಾಡುವಾಗ, ಆಹಾರವನ್ನು ನುಂಗುವಾಗ ಈ ಗಂಟಲಿನ ಈ ಭಾಗದಲ್ಲಿ ಸ್ಪರ್ಶಿಸಿಕೊಳ್ಳಿ. ನಿಮಗೆ ಏನಾದರೂ ಅನುಭವ ಆಯಿತೆ? ಹೌದು, ಅಲ್ಲಿ ಕಂಪಿಸುವ ಒಂದು ಭಾಗವಿದೆ, ಅದರ ಅನುಭವ ಆಯಿತು. ಅದೇ ಧ್ವನಿ ಪೆಟ್ಟಿಗೆ ಅಥವಾ ಲ್ಯಾರಿಂಕ್ಸ್ ಅಂತ ಕರೀತಾ ಇದ್ದಾರೆ. ಇದು ಶ್ವಾಸನಾಳದ ಮೇಲ್ಭಾಗದಲ್ಲಿ ಕಂಡು ಬರುತ್ತದೆ. ಹಾಗಾದರೆ ಧ್ವನಿ ಹೇಗೆ ಉತ್ಪತ್ತಿಯಾಗುತ್ತದೆ? ಧ್ವನಿ ಪೆಟ್ಟಿಗೆಯಲ್ಲಿ ಧ್ವನಿ ತಂತುಗಳು, 2 ಧ್ವನಿ ತಂತುಗಳು ಇರುತ್ತವೆ. ಇಲ್ಲಿ ಶ್ವಾಸನಾಳವು ಸೀಳು ಕಿಂಡಿಗಳ ಮೂಲಕ ಗಾಳಿಯನ್ನು ಧ್ವನಿ ತಂತುಗಳ ಮೂಲಕ ಹಾಯಿಸುತ್ತದೆ. ಆಗ ಧ್ವನಿ ತಂತುಗಳು ಕಂಪಿಸಿ ಶಬ್ದ ಅಥವಾ ಧ್ವನಿಯನ್ನು ಉಂಟು ಮಾಡುತ್ತವೆ. ಆಗ ಧ್ವನಿ ಕೇಳುತ್ತದೆ. ಈ ರೀತಿಯಾಗಿ ಧ್ವನಿ ತಂತುಗಳ ಕಂಪನದಿಂದ ಶಬ್ದ ಕೇಳುವಿಕೆ ಉಂಟಾಗುತ್ತದೆ. ಈ ಧ್ವನಿ ತಂತುಗಳ ಮೇಲೆ ಮಾಂಸಖಂಡಗಳು ಇರುತ್ತವೆ. ಈ ಮಾಂಸಖಂಡಗಳು ಆ ಸೀಳು ಕಿಂಡಿಯ ಮೂಲಕ ಗಾಳಿ ಹಾದು ಹೋಗುವಾಗ ಬಿಗಿಗೊಳ್ಳುತ್ತವೆ ಅಥವಾ ಸಡಿಲಗೊಳ್ಳುತ್ತವೆ. ಮಾಂಸಖಂಡಗಳು ಬಿಗಿಯಾದಾಗ ಒಂದು ರೀತಿಯ ಶಬ್ದ, ಮಾಂಸಖಂಡಗಳು ಸಡಿಲವಾದಾಗ ಮತ್ತೊಂದು ರೀತಿಯ ಶಬ್ದ ನಮಗೆ ಕೇಳಲ್ಪಡುತ್ತವೆ. ವಿದ್ಯಾರ್ಥಿಗಳು, ಒಂದು ಸಣ್ಣ ಚಟುವಟಿಕೆ ಅಥವಾ ಪ್ರಯೋಗವನ್ನು ಮಾಡೋಣ. ಓಕೆ, ಹಾಗಾದ್ರೆ ಇದು ಉದ್ದೇಶ ಏನಪ್ಪ ಅಂತಂದ್ರೆ ಶಬ್ದ ಪ್ರಸಾರಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆಯೇ? ಶಬ್ದ ಪ್ರಸಾರಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆಯೇ ಅಂತ ಅನ್ನೋದನ್ನ ತಿಳ್ಕೊಳ್ಳೋದು. ಅವಶ್ಯಕತೆ ಇದೆಯೇ ಅನ್ನೋದನ್ನ ತಿಳಿಯುವುದು ಇದರ ಉದ್ದೇಶವಾಗಿದೆ. ಏನ್ ಮಾಡೋಣ ಅಂತಂದ್ರೆ, ಒಂದು ಗಾಜಿನ ಲೋಟ ಅಥವಾ ಒಂದು ಸ್ಟೀಲ್ ಲೋಟ ಅಥವಾ ಲೋಹದ ಲೋಟವನ್ನು ತೆಗೆದುಕೊಳ್ಳೋಣ. ಅದರಲ್ಲಿ ಒಂದು ಸೆಲ್ ಫೋನ್ ಅನ್ನು ಇರಿಸೋಣ. ಸೆಲ್ ಫೋನ್. ಆ ಗಾಜಿನ ಲೋಟ ಒಣಗಿದೆ ಅಥವಾ ಸ್ಟೀಲ್ ಲೋಟ ಒಣಗಿದೆ ಎಂಬುದನ್ನ ಗಮನಿಸೋಣ. ಸೆಲ್ ಫೋನ್ ಇರಿಸಿದೆ. ನಿಮ್ಮ ಸ್ನೇಹಿತನಿಂದ ಅದಕ್ಕೆ ಕರೆ ಮಾಡಲು ಹೇಳಿ. ಆಗ ಕರೆಯ ಶಬ್ದವನ್ನ ನೀವು ಆಲಿಸುತ್ತೀರಿ. ಆ ಕರೆ ಗಂಟೆಯ ಫೋನ್ ರಿಂಗಣಿಕೆಯನ್ನು ನೀವು ಆಲಿಸುತ್ತೀರಿ. ನಂತರ ನಿಮ್ಮ ಕೈ ಬೆರಳುಗಳಿಂದ ಗಾಜಿನ ಲೋಟವನ್ನ ಮುಚ್ಚಿ ಒಂದು ಕಿಂಡಿಯಲ್ಲಿ ಮಾತ್ರ ಬಾಯಿಲಿರಿಸಿ ಅದರಲ್ಲಿರುವ ಗಾಳಿಯನ್ನು ನಿಧಾನವಾಗಿ ಹೀರುತ್ತಾ ಹೋಗಿ ಮತ್ತೆ ನಿಮ್ಮ ಸ್ನೇಹಿತನಿಗೆ ಫೋನ್ ಕರೆಯನ್ನು ಮಾಡಲು ತಿಳಿಸಿ. ಆಗ ಆ ಫೋನ್ ಕರೆಯ ರಿಂಗಣಿಕೆಯ ಶಬ್ದ ನಿಧಾನವಾಗಿ ಕೇಳುತ್ತದೆ. ನಂತರ ನೀವು ಗಾಳಿಯನ್ನು ಹೆಚ್ಚು ಹೀರುತ್ತಾ ಹೋದಂತೆ ಫೋನ್ ಕರೆಯ ಶಬ್ದ ಇನ್ನೂ ಕ್ಷೀಣವಾಗುತ್ತದೆ. ಅಂದರೆ ಇಲ್ಲಿ ಗಾಳಿ ಇದ್ದಾಗ ಮಾತ್ರ ಶಬ್ದ ರಿಂಗಣಿಕೆಯು, ಫೋನಿನ ರಿಂಗಣಿಕೆಯ ಶಬ್ದ ನಿಮಗೆ ಕೇಳಿಸುತ್ತದೆ. ಗಾಳಿಯು ಕಡಿಮೆಯಾಗುತ್ತಾ ಹೋದಂತೆ ಫೋನ್ ರಿಂಗಣಿಕೆಯ ಶಬ್ದ ಕಡಿಮೆಯಾಗುತ್ತದೆ. ಒಂದು ವೇಳೆ ಇದರಲ್ಲಿ ಸಂಪೂರ್ಣ ಗಾಳಿಯನ್ನು ತೆಗೆದು ಹಾಕಲು ಸಾಧ್ಯವಾದರೆ ಫೋನ್ ರಿಂಗಣಿಕೆಯ ಶಬ್ದ ಕೇಳುವುದಿಲ್ಲ. ಅಂದರೆ ನಿರ್ವಾತದಲ್ಲಿ ಶಬ್ದವು ಪ್ರಸಾರವಾಗುವುದಿಲ್ಲ. ಅದಕ್ಕೆ ಗಾಳಿಯ ಮಾಧ್ಯಮ ಅವಶ್ಯಕ ಅಥವಾ ಯಾವುದಾದರೂ ಒಂದು ಮಾಧ್ಯಮ ಅವಶ್ಯಕ ಎಂದು ಈ ಪ್ರಯೋಗದಿಂದ ನಮಗೆ ಗೊತ್ತಾಗುತ್ತದೆ. ಆದ್ದರಿಂದ
ಶಬ್ದ ಪ್ರಸಾರ ಆಗಲು ಯಾವುದಾದರೂ ಒಂದು ಮಾಧ್ಯಮ ಅವಶ್ಯಕತೆ ಇದೆ. ಬರ್ಕಳಿ. ಚಟುವಟಿಕೆ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಶಬ್ದವು ನೀರಿನ ಮೂಲಕ ಅಥವಾ ದ್ರವಗಳ ಮೂಲಕ ಪ್ರಸಾರವಾಗುತ್ತದೆಯೇ ಎಂಬುದನ್ನ ತಿಳಿದುಕೊಳ್ಳುವುದು. ಪ್ರಸಾರವಾಗುವುದೇ ಎಂಬುದನ್ನ ತಿಳಿದುಕೊಳ್ಳುವುದು. ಇಲ್ಲಿ ಚಿತ್ರ ಬರ್ತಾರೆ. ಇದು ಒಂದು ನೀರಿನ ಟಬ್ ಆಗಿದೆ. ಅದನ್ನು ಟೇಬಲ್ ಮೇಲೆ ಇರಿಸಲಾಗಿದೆ. ಓಕೆ, ಇದಕ್ಕೆ ನೀರನ್ನ ತುಂಬಲಾಗಿದೆ. ಈ ರೀತಿ ನೀರನ್ನ ತುಂಬಲಾಗಿದೆ. ಅದರ ಒಳಗಡೆ ಒಂದು ಗಂಟೆ, ಓಕೆ, ಎಲ್ಲ ಡೈಗ್ರಾಮ್ ಈಗ ವಿದ್ಯಾರ್ಥಿಗಳು ಒಂದು ಬಕೆಟ್ ಅಥವಾ ಟಬ್ ಅನ್ನ ತೆಗೆದುಕೊಳ್ಳಿ. ಅದರ ಒಳಗಡೆ ನೀರನ್ನ ತುಂಬಿ ಅದರ ಒಂದು ಮೇಜಿನ ಮೇಲಿಟ್ಟು ಆ ನೀರಿನೊಳಗಡೆ ಒಂದು ಗಂಟೆಯನ್ನು ಮುಳುಗಿಸಿ, ಗಂಟೆಯು ಬಕೆಟ್ ಅಥವಾ ಟಬ್ಬಿನ ಯಾವುದೇ ಭಾಗಕ್ಕೆ ಸಂಪರ್ಕ ವಹಿಸದಂತೆ ಎಚ್ಚರಿಕೆ ವಹಿಸಿ, ನಂತರ ಗಂಟೆಯನ್ನ ಬಾರಿಸಿ ಆ ನೀರಿನ ಮೇಲೆ ಕಿವಿಯನ್ನ ಇದಕ್ಕೆ ಸ್ಪರ್ಶಿಸಿ. ಆಗ ಶಬ್ದವು ಕೇಳುತ್ತದೆಯೇ? ಯಸ್, ಶಬ್ದ ಕೇಳುತ್ತದೆ. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂತಂದ್ರೆ ಶಬ್ದವು ನೀರು ಅಥವಾ ದ್ರವಗಳ ಮೂಲಕವೂ ಪ್ರಸಾರವಾಗುತ್ತದೆ ಎಂಬುದು ಇದರಿಂದ ನಮಗೆ ಅರ್ಥವಾಗುತ್ತದೆ. ಈಗ ವಿದ್ಯಾರ್ಥಿಗಳೇ, ಶಬ್ದವು ಘನಗಳ ಮೂಲಕ ಪ್ರಸಾರವಾಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಶಬ್ದವು ಘನಗಳ ಮೂಲಕ, ಘನ ವಸ್ತುಗಳ ಮೂಲಕ ಪ್ರಸಾರವಾಗುತ್ತದೆಯೇ, ಪ್ರಸಾರವಾಗುವುದೇ ಅನ್ನೋದನ್ನು ತಿಳ್ಕೊಳ್ಳೋಣ. ಹೇಗೆ ಅಂದ್ರೆ, ಒಂದು ಮೀಟರ್ ಸ್ಕೇಲ್ ಅಥವಾ ಒಂದು ಲೋಹದ ಸಲಾಕೆಯನ್ನು ತೆಗೆದುಕೊಳ್ಳಿ. ಮೀಟರ್ ಸ್ಕೇಲ್ ಅಥವಾ ಲೋಹದ ಸಲಾಕೆ, ಮೀಟರ್ ಸ್ಕೇಲ್ ಅಥವಾ ಲೋಹದ ಸಲಾಕೆಯನ್ನ ತೆಗೆದುಕೊಳ್ಳಿ. ಈ ಟೈಪ್ ಲೈಕ್ ದಿಸ್. ಮೀಟರ್ ಸ್ಕೇಲ್ ಅಥವಾ ಲೋಹದ ಸಲಾಕೆಯನ್ನು ತೆಗೆದುಕೊಳ್ಳೋಣ. ಅದನ್ನ ಒಂದು ಕಡೆಯನ್ನ ನಿಮ್ಮ ಕಿವಿಯ ಬಳಿ ಇರಿಸಬೇಕು. ಲೈಕ್ ದಿಸ್, ನಿಮ್ಮ ಕಿವಿಯ ಬಳಿ ಇರಿಸೋದು. ಇನ್ನೊಂದು ತುದಿಯನ್ನು ನಿಮ್ಮ ಸ್ನೇಹಿತನ ಕೈಯಲ್ಲಿ ಹಿಡಿದುಕೊಂಡು ಕೈಯಲ್ಲಿ ಹಿಡಿಯಲು ಹೇಳಿ. ಇನ್ನೊಂದು ತುದಿಯನ್ನ ಸ್ನೇಹಿತನಿಗೆ ಕೈಯಲ್ಲಿ ಹಿಡಿಯಲು ಹೇಳಿ. ನಂತರ ಸ್ನೇಹಿತರಿಗೆ ಬೆರಳಿಂದ, ಓಕೆ, ಅಥವಾ ಮೆಲ್ಲಗೆ ತಟ್ಟಲು ಹೇಳಿ. ಬೆರಳಿಂದ ಅದನ್ನೇನ್ ಮಾಡ್ಬೇಕವ? ಮೆಲ್ಲಗೆ ತಟ್ಟಬೇಕು, ಅಥವಾ ಬೆರಳಿನಿಂದ ಗೀರಲು ಹೇಳಿ. ಆಗ ನಿಮಗೆ ಶಬ್ದದ ಅನುಭವ ಆಯಿತೆ. ಹೌದು, ಶಬ್ದದ ಅನುಭವ ಆಯಿತು. ಇದು ಏನನ್ನ ಸೂಚಿಸ್ತತಿ? ಆ ವ್ಯಕ್ತಿ ಅಥವಾ ನಿಮ್ಮ ಸ್ನೇಹಿತ ಬೆರಳಿನಿಂದ ಗೀರುವುದು ಅಥವಾ ಮೆಲ್ಲನೆ ತಟ್ಟುವುದು ನಿಮ್ಮ ಕಿವಿಗೆ ಕೇಳುತ್ತದೆ. ಇದರಿಂದ ಘನದ ಮೂಲಕವೂ ವಸ್ತುವು ಏನು ಶಬ್ದವು ಪ್ರಸಾರವಾಗುತ್ತದೆ ಎಂಬುದು ನಮಗೆ ಅರ್ಥವಾಗುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಘನಗಳ ಮೂಲಕ ಶಬ್ದ ಪ್ರಸಾರವಾಗುವ ಇನ್ನೊಂದು ಉದಾಹರಣೆಯನ್ನು ಇಲ್ಲಿ ತೋರಿಸಲಾಗಿದೆ. ಉದ್ದನೆಯ ಮರದ ಹಲಿಗೆ ಅಥವಾ ಲೋಹದ ಮೇಜಿನ ಮೇಲೆ ನಿಮ್ಮ ಕಿವಿಯನ್ನಿರಿಸಿ ನಿಮ್ಮ ಗೆಳೆಯನಿಗೆ ಅದನ್ನು ಗೀರಲು ಹೇಳಿದಾಗ ಅದು ನಿಮಗೆ ಅನುಭವವಾಗುತ್ತದೆ. ಅದೇ ರೀತಿ ಟೆಲಿಫೋನ್ ಆಟಿಕೆ, ಇಲ್ಲಿ ಕೂಡ
ಶಬ್ದ ಪ್ರಸಾರವಾಗ್ತಾ ಇದೆ. ಇದರಿಂದ ಏನಾಗುತ್ತೆ ಅಂತಂದರೆ, ಶಬ್ದ ಪ್ರಸಾರವಾಗಲು ಘನ, ದ್ರವ, ಅನಿಲದಂತಹ ಮಾಧ್ಯಮಗಳು ಅವಶ್ಯಕವಾಗಿವೆ ಎಂಬುದು ನಮಗೆ ಇದರಿಂದ ಅರ್ಥವಾಗುತ್ತದೆ. ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ಕೊಳ್ಳಿ. ಮಾನವ ಕಿವಿಯ ಒಳರಚನೆಯನ್ನು ಬರೆಯಿರಿ. ಮಾನವ ಕಿವಿಯ ಒಳರಚನೆ ಬರೆಯಿರಿ. ಓಕೆ, ಓಕೆ. ಇದೇನು ಭಾಗ ಇದೆಯಲ್ಲ, ಇದು ಒಳ ಕಿವಿಯ ರಚನೆಯಾಗಿದೆ. ಈ ಭಾಗ ಇಲ್ಲಿ ಕಂಪಿಸುವ ವಸ್ತು ಇದೆ. ಈ ಕಂಪಿಸುವ ವಸ್ತುವೇ ಕಿವಿ ತಮಟೆ. ಬರ್ಕೊಳ್ಳಿ. ವಿದ್ಯಾರ್ಥಿಗಳು, ನಮ್ಮ ಕಿವಿಗಳು ಶಬ್ದವನ್ನು ಹೇಗೆ ಗ್ರಹಿಸುತ್ತವೆ ಅನ್ನೋದನ್ನು ಈಗ ನಾವು ಅಧ್ಯಯನ ಮಾಡೋಣ. ಮಾನವನ ಕಿವಿಯು ಒಂದು ಆಲಿಕೆಯಂತಿದೆ. ಈ ಆಲಿಕೆಯ ಮೂಲಕ, ಒಂದು ನಾಳದ ಮೂಲಕ ಶಬ್ದ ತರಂಗಗಳು ಒಳ ಪ್ರವೇಶಿಸುತ್ತವೆ. ನಂತರ ಶಬ್ದ ತರಂಗಗಳು ಆ ನಾಳದ ತುದಿಯಲ್ಲಿರುವ ಎರಡೂ ಕಡೆ ಉಬ್ಬಿರುವ ಒಂದು ರಚನೆ ಇರುತ್ತದೆ. ಆ ರಚನೆಯೇ ಕಿವಿ ತಮಟೆ. ಇಲ್ಲಿ ಕಿವಿ ತಮಟೆ ಆ ನಾಳದ ಒಳಭಾಗದಲ್ಲಿ ಕಂಡುಬರುತ್ತದೆ. ಅದು ಹಿಗ್ಗಿದ ಪೊರೆಯಂತಿರುವ ರಚನೆಯಾಗಿದೆ. ಇನ್ನೊಂದ್ಸರಿ ಹೇಳ್ತೀನಿ. ಮಾನವನ ಕಿವಿಯು ಒಂದು ಆಲಿಕೆಯಂತಿದೆ. ಮೊದಲು ಶಬ್ದವು ಆಲಿಕೆಗೆ ಬಂದು ಶಬ್ದ ತರಂಗಗಳು ಆಲಿಕೆಗೆ ಬಂದು ತಡೆಯುತ್ತವೆ. ನಂತರ ಒಂದು ನಾಳದ ಮೂಲಕ ಒಳ ಪ್ರವೇಶಿಸುತ್ತವೆ. ನಂತರ ಎರಡೂ ಕಡೆ ಉಬ್ಬಿರುವ ಒಂದು ಪೊರೆಯಂತಿರುವ ರಚನೆಗೆ ಬಂದು ತಲುಪುತ್ತವೆ. ಎರಡೂ ಕಡೆ ಉಬ್ಬಿರುವ ಒಂದು ಪೊರೆಯಂತಹ ರಚನೆಯನ್ನ ಕಿವಿಯ ತಮಟೆ ಎಂದು ಕರೆಯುತ್ತೇವೆ. ನಂತರ ಶಬ್ದ ತರಂಗಗಳು ಕಿವಿಯ ತಮಟೆಯು ಒಂದು ದಪ್ಪವಾದ ಭಾಗದಂತಿದೆ. ಅಂದರೆ ಅದು ರಬ್ಬರ್ ಹಾಳೆಯಂತಿರುವ ಒಂದು ಪದರವಾಗಿದೆ. ರಬ್ಬರ್ ಹಾಳೆಯಂತಿರುವ ಒಂದು ಪದರ ಶಬ್ದ ತರಂಗಗಳು ಆ ಕಿವಿಯ ತಮಟೆಯನ್ನ ಕಂಪಿಸುವಂತೆ ಮಾಡುತ್ತದೆ. ಆಗ ಕಂಪನಗಳನ್ನ ಕಿವಿಯ ತಮಟೆ ಒಳ ಕಿವಿಗೆ ವರ್ಗಾಯಿಸುತ್ತದೆ. ನಂತರ ಅವು ಶ್ರವಣ ನರಗಳ ಮೂಲಕ ಮೆದುಳಿಗೆ ಸಂಪರ್ಕವಾಗಿ ನಮಗೆ ಶಬ್ದದ ಅರಿವಾಗುತ್ತದೆ. ಈ ರೀತಿ ಮಾನವನ ಕಿವಿಗಳು ಶಬ್ದವನ್ನ ಗ್ರಹಿಸುತ್ತವೆ. ವಿದ್ಯಾರ್ಥಿಗಳು, ಒಂದು ವಸ್ತುವು ಹಿಂದಕ್ಕೆ ಮುಂದಕ್ಕೆ ಚಲಿಸುವುದನ್ನೇ ಕಂಪನ ಅಂತ ಕರೀತಾ ಇದ್ದೀವಿ. ಒಂದು ವಸ್ತು ಹಿಂದಕ್ಕೆ ಮುಂದಕ್ಕೆ ಚಲಿಸುವುದನ್ನೇ ಕಂಪನ ಅಂತ ಕರೀತಾ ಇದ್ದೀವಿ. ವಸ್ತು ಕಂಪಿಸಿದಾಗ ಅಲ್ಲಿ ಶಬ್ದ ತರಂಗ ಉಂಟಾಗುತ್ತದೆ. ಇಲ್ಲಿ ಶಬ್ದ ತರಂಗದ ಅತಿ ಹೆಚ್ಚು ಒತ್ತಡವಿರುವ ಪ್ರದೇಶವನ್ನ ಉಬ್ಬು ಅಂತ ಕರಿತೀವಿ. ಶಬ್ದ ತರಂಗದ ಅತಿ ಕಡಿಮೆ ಒತ್ತಡವಿರುವ ಪ್ರದೇಶವನ್ನ ತಗ್ಗು ಅಂತ ಕರೀತಾ ಇದ್ದೀವಿ. ಈ ರೀತಿ ಉಬ್ಬು ಮತ್ತು ತಗ್ಗುಗಳು ಉಂಟಾಗುತ್ತವೆ.
ಹಿಂದಕ್ಕೆ ಮುಂದಕ್ಕೆ ಚಲಿಸುವುದನ್ನೇ ಕಂಪನ ಅಂತ ಕರೀತದೆ. ವಸ್ತುಗಳ ಕಂಪನದಿಂದ ಶಬ್ದ ತರಂಗವು ಉಂಟಾಗುತ್ತದೆ. ಇಲ್ಲಿ ಇದು ಉಬ್ಬು ಅಂತ ಕರೀತದೆ, ಇದು ತಗ್ಗು. ಓಕೆ, ಯಾವುದೇ ಒಂದು ಬಿಂದುವಿನ ಮೂಲಕ 1 ಸೆಕೆಂಡಿನಲ್ಲಿ ಹಾದು ಹೋಗುವ 2 ಅನುಕ್ರಮ ಉಬ್ಬುಗಳು ಅಥವಾ 2 ಅನುಕ್ರಮ ತಗ್ಗುಗಳ ಸಂಖ್ಯೆಯನ್ನ ಆ ತರಂಗದ ಆವೃತ್ತಿ ಅಂತ ಕರೀತೇವೆ. ತರಂಗದ ಆವೃತ್ತಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಬಿಂದುವಿನ ಮೂಲಕ ಒಂದು ಏಕಮಾನ ಕಾಲದಲ್ಲಿ ಹಾದು ಹೋಗುವ 2 ಅನುಕ್ರಮ ಉಬ್ಬು ಅಥವಾ 2 ಅನುಕ್ರಮ ತಗ್ಗುಗಳ ಸಂಖ್ಯೆಯನ್ನೇ ಆ ತರಂಗದ ಆವೃತ್ತಿ ಅಂತ ಕರೀತೇವೆ. ಇದನ್ನ ಹರ್ಟ್ಜ್ ಎಂಬ ಏಕಮಾನದಿಂದ ಅಳೆಯಲಾಗುತ್ತದೆ. ಅದನ್ನು hz ಅಂತ ಗುರುತು ಮಾಡ್ತಾ ಇದ್ದೇವೆ. ಇಲ್ಲಿ 2 ಅನುಕ್ರಮ ಉಬ್ಬುಗಳನ್ನ ಅಥವಾ 2 ಅನುಕ್ರಮ ತಗ್ಗುಗಳನ್ನ ಒಂದು ಆಂದೋಲನ ಅಂತ ಕರೀತಾ ಇದ್ದೇವೆ. ಒಂದು ಏಕಮಾನ ಕಾಲದಲ್ಲಿ ಅಥವಾ 1 ಸೆಕೆಂಡಿನಲ್ಲಿ ಯಾವುದೇ ಒಂದು ಬಿಂದುವಿನ ಮೂಲಕ ಹಾದು ಹೋಗುವ ಆಂದೋಲನಗಳ ಸಂಖ್ಯೆಯನ್ನೇ ಅದರ ಆವೃತ್ತಿ ಅಂತಾನೂ ಕರೀತಾ ಇದ್ದೇವೆ. ಅದನ್ನ hz ಅಂತ ಗುರುತು ಮಾಡ್ತಾ ಇದ್ದೇವೆ. ಹಾಗಾದ್ರೆ ಶಬ್ದ ತರಂಗದ ಆವೃತ್ತಿ ಅಂದ್ರೆ ಏನು? ಶಬ್ದ ತರಂಗದ ಆವೃತ್ತಿ ಅನ್ನೋದನ್ನ ತಿಳ್ಕೊಳ್ಳೋಣ. ಆವೃತ್ತಿ ಅಂದ್ರೆ ಏನು? ಆವೃತ್ತಿ ಅನ್ನೋದೇನು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ತರಂಗದ ಉಬ್ಬು ಮತ್ತು ತಗ್ಗನ್ನು ತಿಳ್ಕೊಳ್ಳೋಣ. ತರಂಗದ ಒತ್ತಡ ಇರುವ ಹೆಚ್ಚು ಒತ್ತಡ ಇರುವ ಪ್ರದೇಶವನ್ನು ಉಬ್ಬು ಅಂತ ಕರೀತಾರೆ. ತರಂಗದ ಕಡಿಮೆ ಒತ್ತಡ ಇರುವ ಪ್ರದೇಶವನ್ನು ತಗ್ಗು ಅಂತ ಕರೀತಾರೆ. 2 ಅನುಕ್ರಮ ಉಬ್ಬುಗಳನ್ನು ಒಂದು ಆಂದೋಲನ ಅಂತ ಕರೀತಾರೆ, ಅಥವಾ 2 ಅನುಕ್ರಮ ತಗ್ಗುಗಳನ್ನು ಒಂದು ಆಂದೋಲನ ಅಂತ ಕರೀತಾ ಇದ್ದೇವೆ. 1 ಸೆಕೆಂಡಿನಲ್ಲಿ ಒಂದು ಬಿಂದುವಿನ ಮೂಲಕ ಹಾದು ಹೋಗುವ ಆಂದೋಲನಗಳ ಸಂಖ್ಯೆಯನ್ನೇ ನಾವು ಆವೃತ್ತಿ ಅಂತ ಕರೀತಾ ಇದ್ದೇವೆ. ಇದನ್ನ ಹರ್ಟ್ಜ್ ನಿಂದ ಅಳೆತಾ ಇದ್ದೇವೆ. ಅದರ ಸಂಕೇತ hz. ವಿದ್ಯಾರ್ಥಿಗಳು, ಪಾರ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಅಳತೆ ಇದೆಯಲ್ಲ, ಆ ಕಣಗಳ ಕಂಪನದ ಮೂಲ ಸ್ಥಾನದಿಂದ ಅತ್ಯಂತ ಎತ್ತರದ ಸ್ಥಾನವನ್ನ ಅಥವಾ ಕಣಗಳ ಕಂಪನದಿಂದ ಮೂಲ ಸ್ಥಾನದಿಂದ ಅತ್ಯಂತ ಕನಿಷ್ಠ ಸ್ಥಾನವನ್ನ ಎತ್ತರದ ದೂರವನ್ನ ಪಾರ ಅಂತ ಕರೀತಾ ಇದ್ದೇವೆ. ಈಗ ಶಬ್ದದ ಘೋಷವು, ಓಕೆ, ಶಬ್ದದ ಘೋಷ ಶಬ್ದದ ಘೋಷವು ಪಾರದ ಮೇಲೆ ಅವಲಂಬಿತವಾಗಿರುತ್ತದೆ. ಶಬ್ದದ ಘೋಷ, ಶಬ್ದದ ಘೋಷವು ಅದರ ಪಾರಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಪಾರಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಓಕೆ, ಅಂದ್ರೆ ಶಬ್ದದ ಘೋಷವು ಪಾರದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅಂದರೆ ಪಾರವು ಹೆಚ್ಚಾದಂತೆ ಶಬ್ದದ ಘೋಷವು ಪಾರದ 4 ಪಟ್ಟು ಹೆಚ್ಚಾಗುತ್ತದೆ. ಆದ್ದರಿಂದ ಶಬ್ದದ ಘೋಷವು ಪಾರವನ್ನ ಅವಲಂಬಿಸಿದೆ ಅಥವಾ ಪಾರದ ವರ್ಗವನ್ನು ಅವಲಂಬಿಸಿದೆ. ಇಲ್ಲಿ ವಿದ್ಯಾರ್ಥಿಗಳೇ, ನಾವು ಶಬ್ದದ ಘೋಷವನ್ನ ಡೆಸಿಬಲ್ ಎಂಬ ಏಕಮಾನದಿಂದ ಅಳೆಯುತ್ತಾರೆ. ಡೆಸಿಬಲ್ ಅದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಡಿಬಿ ಅಂತ ಗುರುತು ಮಾಡ್ತಾ ಇದ್ದೇವೆ. ಡಿಬಿ ಅಂತಂದು ಗುರುತು ಮಾಡ್ತಾ ಇದ್ದೇವೆ. ಇಲ್ಲಿ ಒಂದು ಕೋಷ್ಟಕ ಕೊಡಲಾಗಿದೆ.
ಡೆಸಿಬಲ್ಗಳ ಅಳತೆಯನ್ನ, ಅಂದ್ರೆ ಶಬ್ದದ ಘೋಷವು ಯಾವ ರೀತಿ ಪಾರವನ್ನು ಅವಲಂಬಿಸಿದೆ ಎಂಬುದನ್ನು ತೋರಿಸಲಾಗಿದೆ. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಕೋಷ್ಟಕ ನಿಮ್ಮ ಎದುರಿಗೆ ಕಾಣಿಸ್ತಾ ಇದೆ. ಅಲ್ಲಿ ಸಾಮಾನ್ಯ ಉಸಿರಾಟದ ಅದರ ಶಬ್ದ ಎಷ್ಟಪ್ಪ ಅಂತಂದರೆ 10 ಡೆಸಿಬಲ್. ಮೆದುವಾಗಿ ಪಿಸುಗುಟ್ಟುವಿಕೆ ಅದರ ಒಂದು ಶಬ್ದ ಎಷ್ಟಪ್ಪ ಅಂತಂದರೆ ಶಬ್ದದ ಘೋಷ 30 dB. ಸಾಮಾನ್ಯ ಸಂಭಾಷಣೆ 60 dB. ಅಧಿಕ ಟ್ರಾಫಿಕ್ ಶಬ್ದ 70 dB. ಸಾಧಾರಣ ಕಾರ್ಖಾನೆ 80 dB. 80 dBಗಿಂತ ಹೆಚ್ಚಿನ ಗದ್ದಲವನ್ನು ಕೇಳುವುದರಿಂದ ಕಿವಿ ನೋವಾಗುತ್ತವೆ. ಅದನ್ನು ನಾವು ಅಹಿತಕರ ಶಬ್ದ ಅಂತ ಕರಿತಾ ಇದ್ದೀವಿ. ಕೋಷ್ಟಕವನ್ನು ಎಲ್ಲ ವಿದ್ಯಾರ್ಥಿಗಳು ಬರ್ಕೊಳ್ರಿ. ಇಲ್ಲಿ ಸಾಮಾನ್ಯ ಉಸಿರಾಟದ ಶಬ್ದದ ಘೋಷ 10 dB ಆಗಿದೆ. ಪಿಸುಗುಟ್ಟುವಿಕೆಯ ಶಬ್ದದ ಘೋಷ 30 dB ಆಗಿದೆ. ಸಾಮಾನ್ಯ ಸಂಭಾಷಣೆಯ ಶಬ್ದಘೋಷ 60 dB ಆಗಿದೆ. ಟ್ರಾಫಿಕ್ನ ಶಬ್ದ 70 dB ಆಗಿದೆ. ಕಾರ್ಖಾನೆಯ ಶಬ್ದ 80 dB ಆಗಿದೆ. ಎಂಬತ್ತು ಡಿಬಿಗಿಂತ ಹೆಚ್ಚಿನ ಶಬ್ದವನ್ನು ಕೇಳುವುದು ಗದ್ದಲವೆನಿಸುತ್ತದೆ. ಆಗ ಕಿವಿ ನೋವಾಗಬಹುದು. ಅಂದರೆ ಪಟಾಕಿಯಂತಹ ಶಬ್ದಗಳಾಗಿದ್ದಾವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಪಾರ ಅಂದರೆ ಏನಪ್ಪ ಅಂತಂದರೆ ಆ ಕಣಗಳ ಗರಿಷ್ಠ ಎತ್ತರ ಅಥವಾ ಗರಿಷ್ಠ ತಗ್ಗು. ಕಣಗಳ ಕಂಪಿಸುವಿಕೆ ಗರಿಷ್ಠ ಎತ್ತರವನ್ನು ಉಬ್ಬು ಎಂದು ಕರೆಯುತ್ತಾರೆ. ಬರ್ಕೊಂಡ್ರೆ ವಿದ್ಯಾರ್ಥಿಗಳು? ಓಕೆ, ಮುಂದಕ್ಕೆ ಹೋಗೋಣ. ಕೋಷ್ಟಕವನ್ನು ನೀಟಾಗಿ ಬರ್ಕೊಳ್ರಿ. ಶಬ್ದದ ಘೋಷವು ಅದರ ಪಾರವನ್ನು ಅವಲಂಬಿಸಿದೆ. ಶಬ್ದದ ಘೋಷ ಅದರ ಪಾರವನ್ನು ಅವಲಂಬಿಸಿದೆ. ಪಾರವು ಅಧಿಕವಾಗಿದ್ದರೆ ಶಬ್ದವು ಜೋರಾಗಿ ಕೇಳಿಸುತ್ತದೆ. ಉದಾಹರಣೆಗೆ, ಪಾರವು ಅಧಿಕವಾಗಿದ್ದರೆ ಶಬ್ದದ ಘೋಷವು ಪ್ರಬಲವಾಗಿರುತ್ತದೆ. ಅಂದರೆ ಶಬ್ದದ ಘೋಷವು ಪಾರವನ್ನು ನೇರವಾಗಿ ಅವಲಂಬಿಸಿರುತ್ತದೆ.
ಶಬ್ದದ ಘೋಷ ಅದರ ಪಾರವನ್ನು ಅವಲಂಬಿಸಿದೆ. ಪಾರವು ಅಧಿಕವಾಗಿದ್ದರೆ ಶಬ್ದವು ಜೋರಾಗಿ ಕೇಳಿಸುತ್ತದೆ. ಉದಾಹರಣೆಗೆ, ಪಾರವು ಅಧಿಕವಾಗಿದ್ದರೆ ಶಬ್ದದ ಘೋಷವು ಪ್ರಬಲವಾಗಿರುತ್ತದೆ. ಅಂದರೆ ಶಬ್ದದ ಘೋಷವು ಪಾರವನ್ನು ನೇರವಾಗಿ ಅವಲಂಬಿಸಿರುತ್ತದೆ. ವಿದ್ಯಾರ್ಥಿಗಳೇ, ಶಬ್ದದ ಸ್ಥಾಯಿ ಮತ್ತು ಶಬ್ದದ ಆವೃತ್ತಿ. ಶಬ್ದದ ಆವೃತ್ತಿ ಅಂದ್ರೆ ಏನು ಮತ್ತು ಅವೆರಡು ಹೇಗೆ ಸಂಬಂಧವನ್ನು ಹೊಂದಿವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ನಾನು ಎರಡು ಡೈಗ್ರಾಮ್ ಅನ್ನು ಬರೀತಾರೆ. ಏನಪ್ಪಾ ಅಂತಂದ್ರೆ, ಒಬ್ಬ ವಿದ್ಯಾರ್ಥಿ ಇಲ್ಲಿ ಡ್ರಮ್ ಸೆಟ್, ಇಟ್ ಮೀನ್ಸ್ ಡೋಲ್. ಓಕೆ, ಡೋಲ್ ಅನ್ನ ಬಡಿಯುವುದು ಅಥವಾ ಡ್ರಮ್ ಅಂತ ಕರೀತಾರೆ. ಡ್ರಮ್. ಇನ್ನೊಬ್ಬ ವಿದ್ಯಾರ್ಥಿ ಇಲ್ಲಿ ಸೀಟಿಯನ್ನು ಓದುವುದು. ಸೀಟಿಯನ್ನ ಓದುವುದು. ಓಕೆ ಓಕೆ ಇಲ್ಲಿ ಓಕೆ ಇವೆರಡು ಚಿತ್ರವನ್ನು ಗಮನಿಸಿ. ವಿದ್ಯಾರ್ಥಿಗಳು, ಶಬ್ದದ ಸ್ಥಾಯಿ ಶಬ್ದದ ಆವೃತ್ತಿಯನ್ನು ಅವಲಂಬಿಸಿದೆ. ಅಂದರೆ ಕಂಪನದ ಆವೃತ್ತಿಯನ್ನು ಅವಲಂಬಿಸಿದೆ. ಇಲ್ಲಿ ಡ್ರಮ್ ಕಡಿಮೆ ಕಂಪನದ ಆವೃತ್ತಿಯನ್ನು ಉತ್ಪತ್ತಿ ಮಾಡುತ್ತದೆ. ಆದ್ದರಿಂದ ಶಬ್ದದ ಸ್ಥಾಯಿ ಕಡಿಮೆ ಶಬ್ದ ನಮಗೆ ಕೇಳುತ್ತದೆ. ಅದೇ ರೀತಿ ಒಂದು ಇಲ್ಲಿ ಸೀಟಿಯನ್ನ ಪಡೆದ ಸೀಟಿಯಲ್ಲಿ ಹೆಚ್ಚಿನ ಕಂಪಿಸುವಿಕೆ, ಹೆಚ್ಚಿನ ಕಂಪನದ ಶಬ್ದದ ಆವೃತ್ತಿಗಳು ಉತ್ಪತ್ತಿಯಾಗುತ್ತವೆ. ಆಗ ಸೀಟಿಯ ಶಬ್ದ ಜೋರಾಗಿ ಕೇಳುತ್ತದೆ. ಓಕೆ, ಆದ್ದರಿಂದ ಶಬ್ದದ ಸ್ಥಾಯಿ ಶಬ್ದದ ಆವೃತ್ತಿಯನ್ನು ಅವಲಂಬಿಸಿದೆ. ಶಬ್ದದ ಆವೃತ್ತಿ ಹೆಚ್ಚಾದಂತೆ ಜೋರಾದ ಶಬ್ದದ ಸ್ಥಾಯಿ ಕೇಳುತ್ತದೆ, ಜೋರಾದ ಶಬ್ದ ಕೇಳುತ್ತದೆ. ಶಬ್ದದ ಆವೃತ್ತಿಯು ಕಡಿಮೆಯಾದಂತೆ ಕಡಿಮೆ ಶಬ್ದ ಸ್ಥಾಯಿ ಕಂಡುಬರುತ್ತದೆ ಮತ್ತು ಕಡಿಮೆ ಶಬ್ದ ಕೇಳುತ್ತದೆ. ಈ ರೀತಿಯಾಗಿ ಶಬ್ದದ ಸ್ಥಾಯಿ ಶಬ್ದದ ಆವೃತ್ತಿಯನ್ನು ಅವಲಂಬಿಸಿದೆ. ಉದಾಹರಣೆ, ಪಕ್ಷಿಗಳು ಹೆಚ್ಚು ಶಬ್ದದ ಆವೃತ್ತಿಯಿಂದ ಕೂಗುತ್ತವೆ. ಅದೇ ಸಿಂಹ ಕಡಿಮೆ ಶಬ್ದದ ಆವೃತ್ತಿಯಿಂದ ಗರ್ಜಿಸುತ್ತದೆ. ಆದ್ದರಿಂದ ಅವುಗಳ ಧ್ವನಿಯು ಕೂಡ ಕಡಿಮೆ ಕೇಳುತ್ತದೆ. ಈ ರೀತಿಯಾಗಿ ಶಬ್ದದ ಸ್ಥಾಯಿ ಶಬ್ದದ ಆವೃತ್ತಿಯನ್ನು ಅವಲಂಬಿಸಿದೆ. ಶ್ರವ್ಯ ಮತ್ತು ಶ್ರವ್ಯವಲ್ಲದ ಶಬ್ದ. ಶ್ರವ್ಯ ಮತ್ತು ಶ್ರವ್ಯವಲ್ಲದ ಶಬ್ದ. ಓಕೆ, ಒಂದು ಸೆಕೆಂಡಿಗೆ 20 ಹೆಚ್ಜೆಡ್ಗಿಂತ ಕಡಿಮೆ ಆವೃತ್ತಿಯ ಶಬ್ದವನ್ನ ಮಾನವನ ಕಿವಿಯು ಕೇಳಿಸಲು ಸಾಧ್ಯವಿಲ್ಲ. ಅಂತಹ ಧ್ವನಿಯನ್ನ ನಾವೇನಂತ ಕರೀತೀವಪ್ಪ ಅಂತಂದ್ರೆ ಶ್ರವ್ಯವಲ್ಲದ ಧ್ವನಿ ಅಥವಾ ಶ್ರವ್ಯವಲ್ಲದ ಶಬ್ದ ಅಂತ ಕರೀತಾ ಇದ್ದೇವೆ. ಒಂದು ಸೆಕೆಂಡಿಗೆ 20 ಹೆಚ್ಜೆಡ್ ಆವೃತ್ತಿಯ ಶಬ್ದವನ್ನು ಒಂದು ಸೆಕೆಂಡಿಗೆ 20 ಹೆಚ್ಜೆಡ್ ಆವೃತ್ತಿಗಿಂತ ಕಡಿಮೆ ಆವೃತ್ತಿಯನ್ನ
ಹೊಂದಿರುವ ಶಬ್ದವನ್ನು ಮಾನವನ ಕಿವಿಗಳು ಕೇಳಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂತಹ ಶಬ್ದವನ್ನ ಶ್ರವ್ಯವಲ್ಲದ ಶಬ್ದ ಅಂತ ಕರೀತಾ ಇದ್ದೇವೆ. ಅದೇ ರೀತಿ 20,000 ಹೆಚ್ಜೆಡ್ ಅಂದ್ರೆ 20,000 ಹರ್ಟ್ಜ್ ಗಿಂತ ಹೆಚ್ಚಿನ ಆವೃತ್ತಿಯನ್ನು ಹೊಂದಿರುವ ಶಬ್ದವನ್ನು ಕೂಡ ಮಾನವನ ಕಿವಿಗಳು ಕೇಳಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಅಂತಹ ಶಬ್ದವನ್ನು ಕೂಡ ಶ್ರವ್ಯವಲ್ಲದ ಶಬ್ದ ಎಂದು ಕರೆಯುತ್ತೇವೆ. ಇಲ್ಲಿ ಅಂದರೆ ಶ್ರವ್ಯವಾದ ಶಬ್ದ ಅಂದ್ರೆ ಏನು ಅಂತಂದ್ರೆ 20 ಹೆಚ್ಜೆಡ್ ನಿಂದ ಹಿಡಿದು 20,000 ಹೆಚ್ಜೆಡ್ ಆವೃತ್ತಿಯನ್ನು ಹೊಂದಿರುವ ಶಬ್ದ ತರಂಗವನ್ನ ಶ್ರವ್ಯ ಶಬ್ದ ಎಂದು ಕರೆಯುತ್ತೇವೆ. ಬರ್ಕಳಿ. ವಿದ್ಯಾರ್ಥಿಗಳು, ಗದ್ದಲ ಅಂದರೆ ಏನು? ಗದ್ದಲ ಉದಾಹರಣೆಗೆ ಸುತ್ತಮುತ್ತ ಅನೇಕ ರೀತಿಯಾದಂತಹ ಶಬ್ದವನ್ನು ನಾವು ಕೇಳುತ್ತೇವೆ. ಅದರಲ್ಲಿ ಯಾವಪ್ಪ ಅಂತಂದ್ರೆ ಇಲ್ಲಿ ಒಂದು ವೇಳೆ ನೆರೆಹೊರೆಯಲ್ಲಿ ನಿರ್ಮಾಣವಾಗುತ್ತಿರುವ ಕಟ್ಟಡದ ಶಬ್ದ, ಮಾರ್ಕೆಟ್ನಿಂದ ಉಂಟಾಗುವ ಕಿರಿಕಿರಿ ಶಬ್ದ, ಬಸ್ಸುಗಳ ಶಬ್ದ, ಟ್ರಕ್ಗಳ ಉಂಟು ಮಾಡುವ ಹಾರ್ನ್ಗಳ ಶಬ್ದವು ಇವು ಕಿರಿಕಿರಿಯನ್ನು ಉಂಟು ಮಾಡುತ್ತವೆ. ಅಂದರೆ ನಮಗೆ ಹಿತವಾಗಿರಿಸುವುದಿಲ್ಲ. ಅಂದ್ರೆ ಹಿತಕರವಲ್ಲದ ಶಬ್ದವನ್ನು ನಾವೇನಂತ ಕರೀತೀವಿ? ಗದ್ದಲ. ಗದ್ದಲ ಅಂದ್ರೆ ಏನು? ಹಿತಕರವಲ್ಲದ ಶಬ್ದವನ್ನು ನಾವೇನಂತ ಕರೀತೀವಿ? ಗದ್ದಲ ಅಂತ ಕರೀತೀವಿ. ಇನ್ನ ಮತ್ತೊಂದೆಡೆ ಸುಮಧುರವಾದ ವೀಣಾ ಸಂಗೀತ ಬರ್ತಾ ಇದೆ, ಸುಮಧುರವಾದ ಹಾಡುಗಳು ಕೇಳ್ತಾ ಬರ್ತಾ ಇದಾವೆ. ಅವುಗಳನ್ನು ನಾವೇನಂತ ಕರೀತೀವಿ? ಸಂಗೀತ ಅಂತ ಕರೀತಾ ಇದ್ದೀವಿ. ಅಂದರೆ ಸಂಗೀತ ಅಂದ್ರೆ ಏನಪ್ಪಾ ಅಂತಂದ್ರೆ ಇನ್ನೊಂದೆಡೆ ನಾವು ಹಿತಕರವಾದ ಅಂದ್ರೆ ಸಂಗೀತ ವಾದ್ಯಗಳಿಂದ ಹೊರಹೊಮ್ಮುವ ಸಂಗೀತ ವಾದ್ಯಗಳಿಂದ ಹೊರಹೊಮ್ಮುವ ಮತ್ತು ಸಂಗೀತ ಹಾಡುಗಳನ್ನ ಮತ್ತು ಹಿತಕರವಾದ ಶಬ್ದವನ್ನು ನಾವೇನಂತ ಕರೀತೀವಿ? ಆನಂದಿಸುವ ಶಬ್ದವನ್ನು ನಾವು ಸಂಗೀತ ಅಂತ ಕರೀತಾ ಇದ್ದೀವಿ. ವಾದ್ಯಗೋಷ್ಠಗಳಿಂದ, ಸಂಗೀತ ವಾದ್ಯಗಳಿಂದ ಹೊರಡುವ ಹಿತಕರವಾದ ಶಬ್ದವನ್ನೇ ನಾವು ಸಂಗೀತ ಅಂತ ಕರೀತಾ ಇದ್ದೀವಿ. ಬರ್ಕಳಿ. ವಿದ್ಯಾರ್ಥಿಗಳು, ಶಬ್ದ ಮಾಲಿನ್ಯ ಅಂದ್ರೆ ಏನು? ವಾಯು ಮಾಲಿನ್ಯದಂತೆ ಶಬ್ದ ಮಾಲಿನ್ಯವು ಕೂಡ ಒಂದು. ಅದೇನು? ಪರಿಸರದಲ್ಲಿ ಅತಿಯಾದ ಅಹಿತಕರವಾದ ಶಬ್ದ ಉಂಟಾಗುವಿಕೆಯನ್ನ ಶಬ್ದ ಮಾಲಿನ್ಯ ಅಂತ ನಾವು ಕರೀತಾ ಇದ್ದೀವಿ. ಅಂದ್ರೆ ಪರಿಸರದಲ್ಲಿ ಅತಿಯಾದ ಮತ್ತು ಅನಗತ್ಯ ಶಬ್ದಗಳ ಇರುವಿಕೆಯನ್ನ ನಾವು ಶಬ್ದ ಮಾಲಿನ್ಯ ಅಂತ ಕರೀತಾ ಇದ್ದೀವಿ. ಉದಾಹರಣೆಗೆ ಪಟಾಕಿ ಸ್ಫೋಟ, ಬಸ್ಗಳಿಂದ ಹೊರಡುವ ಶಬ್ದ ಮತ್ತು ಟೆಲಿವಿಷನ್, ರೇಡಿಯೋ, ಸಮೂಹ ಮಾಧ್ಯಮಗಳಿಂದ ಹೊರಡುವ ಶಬ್ದವು ಶಬ್ದ ಮಾಲಿನ್ಯಕ್ಕೆ ಕೊಡುಗೆಯಾಗಿದೆ. ಅಂದ್ರೆ ಶಬ್ದ ಮಾಲಿನ್ಯ ಅಂದ್ರೆ ಏನಂತಂದ್ರೆ ಪರಿಸರದಲ್ಲಿ ಇರುವ ಅತಿಯಾದ ಮತ್ತು ಅನಗತ್ಯವಾದ ಶಬ್ದವನ್ನು ಶಬ್ದ ಮಾಲಿನ್ಯ ಅಂತ ಕರೀತಾ ಇದ್ದೀವಿ. ಉದಾಹರಣೆಗೆ ಸ್ಫೋಟಕಗಳು, ಪಟಾಕಿಗಳು, ಟೆಲಿವಿಷನ್ ಇಂದ ಹೊರಹೊಮ್ಮುವ ಅತಿಯಾದ ಶಬ್ದ, ಸಮೂಹ ಮಾಧ್ಯಮಗಳು ಇವೆಲ್ಲ ಶಬ್ದ ಮಾಲಿನ್ಯಕ್ಕೆ ಉದಾಹರಣೆಯಾಗಿದ್ದಾವೆ.
ಆಗತಕ್ಕಂಥ ಅನಾನುಕೂಲತೆಗಳೇನು, ತೊಂದರೆಗಳ್ಯಾವು? ಶಬ್ದ ಮಾಲಿನ್ಯದಿಂದ ಉಂಟಾಗುವ ತೊಂದರೆಗಳು ಅಥವಾ ಅನಾನುಕೂಲಗಳು. ಶಬ್ದ ಮಾಲಿನ್ಯದಿಂದ ಉಂಟಾಗ್ತಕ್ಕಂಥ ತೊಂದರೆಗಳು ಯಾವಪ್ಪ ಅಂತಂದ್ರೆ ನಿದ್ರಾಹೀನತೆ ಮತ್ತು ರಕ್ತದ ಒತ್ತಡ ಹೆಚ್ಚಾಗುವಿಕೆ ಮತ್ತು ಅನಾರೋಗ್ಯ ಕಾಡಿಸುವಿಕೆ. ನಂತರ ಒಂದಾನೊಂದು ಕಾಲದಲ್ಲಿ ಕಿವುಡುತನವು ಕಾರಣವಾಗುತ್ತದೆ. ಕಿವುಡುತನವು ಈ ಶಬ್ದ ಮಾಲಿನ್ಯದಿಂದ ತೊಂದರೆಗೆ ಈಡಾಗುತ್ತದೆ. ಬರ್ಕಡೆ ಓಕೆ. ಶಬ್ದ ಮಾಲಿನ್ಯವನ್ನು ನಿಯಂತ್ರಿಸುವ ಕ್ರಮಗಳನ್ನು ಬರೆಯಿರಿ. ಶಬ್ದ ಮಾಲಿನ್ಯವನ್ನ ನಿಯಂತ್ರಿಸುವ ಕ್ರಮಗಳು ಯಾವುವು? ಬಸ್ಸಿನ ಎಂಜಿನ್ಗಳಲ್ಲಿ, ಕಾರ್ಖಾನೆಯ ಎಂಜಿನ್ಗಳಲ್ಲಿ, ಇನ್ನ ಈ ಸಾರಿಗೆ ವಾಹನಗಳಲ್ಲಿ, ಗೃಹ ಉಪಯೋಗಿ ಸಾಧನಗಳಲ್ಲಿ ಏನ್ ಅಳವಡಿಸಬೇಕಪ್ಪ ಅಂತಂದ್ರೆ ಶಬ್ದ ನಿವಾರಕಗಳನ್ನ ಅಳವಡಿಸಬೇಕು. ಶಬ್ದ ನಿವಾರಕಗಳನ್ನ ಅಳವಡಿಸುವುದರ ಮೂಲಕ ನಾವು ಶಬ್ದ ಮಾಲಿನ್ಯವನ್ನ ನಿಯಂತ್ರಿಸಬಹುದು. ಈ ರೀತಿಯಾಗಿ ನಾವು ಶಬ್ದ ಮಾಲಿನ್ಯವನ್ನ ನಿಯಂತ್ರಿಸಬಹುದು. ಬರ್ಕಡೆ ವಿಮಾನ ಎಂಜಿನ್ಗಳಲ್ಲಿ, ಸಾರಿಗೆ ವಾಹನಗಳಲ್ಲಿ, ಕಾರ್ಖಾನೆಗಳಲ್ಲಿ ಮತ್ತು ಗೃಹೋಪಯೋಗಿ ಸಾಧನಗಳಲ್ಲಿ ಶಬ್ದ ನಿವಾರಕವನ್ನು ಅಳವಡಿಸುವುದರಿಂದ ನಾವು ಶಬ್ದ ಮಾಲಿನ್ಯವನ್ನ ನಿಯಂತ್ರಿಸಬಹುದಾಗಿದೆ.